ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತಿದ್ರಲ್ಲಿ ಯಾವ ರೀತಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಯಾರ್ಯಾರು ಕ್ಲಾಸ್ ತೊಗೊತವ್ರೆ, ಎದಕ್ಕೋಸ್ಕರ ಕ್ಲಾಸ್ ತೊಗೊತಾರೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಟಾಪಿಕ್ ಅಂತ ಬಂದರೆ ಚೈತ್ರ ಮತ್ತು ರಾಶಿಕಾ ಅವ್ರ ಉಸ್ತುವಾರಿ ಬಗ್ಗೆನೇ ಸ್ವಲ್ಪ ಕಿಚ್ಚ ಸುದೀಪ್ ಸರ್ ಅವರು ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾರ್ಯಾರು ಸರಿ ಇದೆ, ಯಾರ್ಯಾರು ತಪ್ಪಿದೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೋ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಟಾಪಿಕಲ್ಲಿ ಏನಿದೆ ಅಂತಂದರೆ ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ಆ ಪ್ರೋಮೋ ಅಪ್ಡೇಟಲ್ಲಿ ಏನಿದೆ ಅಂತಂದರೆ, ಈ ಪ್ರೋಮೋದಲ್ಲಿ ರಾಶಿಕ್ ಅವರು ಉಸ್ತುವಾರಿ ಬಗ್ಗೆ ಸ್ವಲ್ಪ ಕಿಚ್ಚ ಸುದೀಪ್ ಅವರು ಪಂಚಾಯತಿಯಲ್ಲಿ ಸ್ವಲ್ಪ ಚರ್ಚೆ ಮಾಡಿಸಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಉಸ್ತುವಾರಿ ಆದವರು ಯಾವ ರೀತಿ ಟಾಸ್ಕ್ ಬಗ್ಗೆನೇ ಅಷ್ಟೊಂದು ತಿಳ್ಕೊಂಡಿಲ್ಲ, ತಮ್ಮದೇ ಆದ ಇದರಲ್ಲಿ ಫೇವರಿಸಮಲ್ಲಿ ಆಡಿಸಿದ್ರು ಅಂತಂದು ಹೇಳಿದ್ರಿ. ಇದನ್ನು ಗೊತ್ತಿದ್ದರೂ ಬಗ್ಗೆ ತಿಳ್ಕೊಳ್ಳೋದ್ರೆ ಅದರಲ್ಲಿ ಆಟದಲ್ಲಿ ಸ್ವಲ್ಪ ಉಸ್ತುವಾರಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಫುಲ್ ಪಾಯಿಂಟಾಗಿ ತೊಗೊಂಡ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಅಂತಂದು ಹೇಳ್ಬೋದು ಇರಲಿ. ಮತ್ತು ರಾಶಿಕ್ ಅವ್ರ ಬಗ್ಗೆ ಇನ್ನೂ ಮೊದಲನೇ ಟಾಸ್ಕಲ್ಲಿ ಚೈತ್ರಕ್ ಅವರು ಆಡುವಾಗ ಏನಾದರೂ ಅದು ಯಾರ್ಯಾರು ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅಲ್ಲಿ ಕಾವ್ಯ ಮೊದಲನೇ ಟಾಸ್ಕಲ್ಲಿ ಯಾರ್ಯಾರು ಇದ್ರಂದ್ರೆ ಜೋಡಿಗಳಿದ್ರು ಅಂದರೆ ಅದರಲ್ಲಿ ರಜತ್ ಮತ್ತು ಚೈತ್ರ ಅವರಾಗಿದ್ದು, ಮತ್ತು ಎರಡನೇ ಜೋಡಿ ಅಂತಂದರೆ ಅಶ್ವಿನಿ ಮತ್ತು ಸೂರಜ್ ಅವರಾಗಿದ್ರಲ್ಲ. ಆ ಟಾಸ್ಕಲ್ಲಿ ಚೈತ್ರಕ್ ಅವರು ಆಡಿದ ಆಟದ ಬಗ್ಗೆನೇ ಸ್ವಲ್ಪ ಕಿಚ್ಚ ಸುದೀಪ್ ಸರ್ ಅವರು ಕ್ಲಾಸ್ ತೊಗೊತಾರೆ ಅಂತ ಅನಿಸುತ್ತೆ. ಈ ವಾರದ ಕಳ್ಕೊಂಡು ಬಂದು ಅಂದ್ರೆ ಚೈತ್ರಕ್ಕೂ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂದರೆ ಅದು ಅದೇ ರೀಸನ್ಗಳಿಗೋಸ್ಕರ. ಯಾಕಂದರೆ ಅಲ್ಲಿ ಉಗಿಯೋದು ಬಂತು, ಪರ್ಚೋದು ಬಂತು, ಎಲ್ಲ ಮಾಡಿದ್ದು ಅದರಲ್ಲಿ ಎದ್ದು ಕಾಣ್ತದೆ ಅಂತ ಅನಿಸುತ್ತೆ. ಅದೇ ಎಪಿಸೋಡ್ ನೋಡಿಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಎಲ್ಲರಿಗೂ ಕ್ಲಾಸ್ ತೊಗೋತಾರೆ ಅನಿಸುತ್ತೆ. ಮತ್ತು ರಾಶಿಕ್ ಅವರು ಕೂಡ ಇದರಲ್ಲಿ ಉಸ್ತುವಾರಿ ಸ್ವಲ್ಪ ಅಷ್ಟೊಂದು ಸರಿ ಮಾಡಲಿ ಅಂತ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರಿಗೂ ಒಂದೇ ರೀತಿ ಉಸ್ತುವಾರಿ ಇದು ಮಾಡೋದಿಲ್ಲ, ಒಂದು ಕಡೆ ನೋಡ್ತಾ ಇದ್ರೆ ಇನ್ನೊಂದು ಕಡೆ ನೋಡ್ತಾ ಇರಲ್ಲ. ಅದಕ್ಕೆ ಫೇವರಿಸಮ್ ಆಯ್ತು ಅಂತಂದು ಈ ಉಸ್ತುವಾರಿ ಇದರಲ್ಲಿ ಟಾಸ್ಕ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡೇ ಇರಲಿ ನೀವು ಅದ್ರ ಬಗ್ಗೆನಂತ ಎಲ್ಲರೂ ಹೇಳ್ತಾರೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆನೇ ಆಲ್ಮೋಸ್ಟ್ ಅವ್ರ ಮನೇಲಿ ಎಲ್ಲರೂ ಕೂಡ ಒಪ್ಕೊಂಡ್ರು ಅಂತ ಅನಿಸುತ್ತೆ. ಇದರಲ್ಲಿ ಇವರು ಉಸ್ತುವಾರಿ ಸರಿ ಮಾಡಿಲ್ಲ, ಉಸ್ತುವಾರಿ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತಂದು ಹೇಳಿದ್ದಾರೆ ಅಂತ ಅರ್ಥ ಆಗುತ್ತೆ. ಮತ್ತು ಇದರಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ, ಈ ಮೊದಲನೇ ಟಾಸ್ಕಲ್ಲಿ ನಿಮ್ಗೆ ಏನು ಅರ್ಥ ಆಯಿತು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಯ್ತಾ ಅಂತ ತಿಳಿಸ್ಕೊಟ್ಟಾಗ, ಇಲ್ಲ ಸರ್ ಇದರಲ್ಲಿ ಉಸ್ತುವಾರಿ ಮಾಡುವಲ್ಲಿ ಸ್ವಲ್ಪ ನಾನು ಎಡವಿದೆ, ಆದರೂ ಎಲ್ಲರೂ ಮಾತಾಡುವಾಗ ನನಗೆ ಕನ್ಫ್ಯೂಸ್ ಆಯಿತು ಅದು ಇದು ಅಂತಂದು ಕಾರಣ ಕೊಡ್ತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಏನಂತಂದರೆ, ಓಕೆ ಉಸ್ತುವಾರಿ ಆದವರು ಇವರೆಲ್ಲ ಯಾರೂ ಸರಿ ಇಲ್ಲ, ಓಕೆ ಇದ್ರ ಬಗ್ಗೆ ಟಾಸ್ಕ್ ಬಗ್ಗೆ ಅಷ್ಟೊಂದು ಬಿಗ್ ಬಾಸ್ ಅವರು ಡೀಟೇಲಾಗಿ ಬರೆದು ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಆ ಟಾಸ್ಕ್ ಓದಿದ ಮೇಲೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಚಿಕ್ಕವರು ನೀವು ಅಂತಂದು ಹೇಳ್ತಾರೆ. ಮತ್ತು ಅದು ನೆಕ್ಸ್ಟ್ ಬಂದರೆ ಚೈತ್ರ ಕುಂದಾಪುರ ಅವ್ರಿಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ತೊಗೊತಾರೆ ಅನಿಸುತ್ತೆ. ಯಾಕಂದರೆ ಅವರು ಮಾಡಿರೋದು ಆಟದಲ್ಲಿ, ಯಾಕಂದರೆ ಅವರು ಪರ್ಚೋದಾಯಿತು ಮತ್ತು ಒಗಿಯೋದಾಯಿತು, ಅದು ಇದು ಮಾಡಿದ್ರೆ ಅವರು ಕಿಚ್ಚ ಸುದೀಪ್ ಸರ್ ಒಂದು ಲೈನ್ ತೊಗೊತಾರೆ ಅದರಲ್ಲಿ, 10, 12, 13 ವರ್ಷದವರು ಅಂದರೆ ನೀವು 10, 12 ವರ್ಷದ ಮಕ್ಕಳ ಥರನೇ ಆಡಿದ್ರೆ ಅಂತ ಅನಿಸುತ್ತೆ ಅದರ ಟಾಸ್ಕಲ್ಲಿ ಅಂತಂದು ಬಿಡಿಸಿ ಹೇಳಿದಿಲ್ಲ ಅಂತ ಅನಿಸುತ್ತೆ. ಈ ವಾರ ಕಿಚ್ಚನ್ ಸುದೀಪ್ ಕ್ಲಾಸಲ್ಲಿ ಮಾತ್ರ ರಾಶಿಕಾ ಉಸ್ತುವಾರಿ ಸರಿ ಇರಲಿಲ್ಲ, ಮತ್ತು ಚೈತ್ರ ಅವರು ಆಟದಲ್ಲಿ ಸ್ವಲ್ಪ ಟಾಸ್ಕಲ್ಲಿ ಅಷ್ಟೊಂದು ಎಫೆಕ್ಟ್ ಕಾಣಲಿಲ್ಲ. ಒಟ್ಟು ಒಂಥರ ಕಳಪೆ ರೀತಿನ ಆಡಿದ್ರು ಅಂತಂದು ನನ್ನ ಅನಿಸಿಕೆ ಅನಿಸುತ್ತೆ. ನಿಮ್ಮ ಅನಿಸಿಕೆ ಏನು ತಪ್ಪದೇ ಕಮೆಂಟ್ ಮಾಡಿ. ಉಸ್ತುವಾರಿಯಲ್ಲಿ ರಾಶಿಕಾ ಅವರು ಕರೆಕ್ಟ್ ಆಡಿದ್ರ ಅಥವಾ ಬೇರೆಯವ್ರ ಕಡೆಯಿಂದ ಏನಾದ್ರು ತಪ್ಪಾಯ್ತಾ ಅನ್ನೋದ್ರ ಬಗ್ಗೆನೂ ತಪ್ಪದೇ ಕಮೆಂಟ್ ಮಾಡಿ. ಕಿಚ್ಚ ಸುದೀಪ್ ಸರ್ ಅವರೆಲ್ಲ ಈ ಕ್ಲಾಸಲ್ಲಿ ಯಾಕೆ ತೊಗೊಂಡ್ರು ಅದ್ರ ಬಗ್ಗೆ ಏನಂತಂದು ಅಷ್ಟೇ ಅಲ್ಲ, ರಜತ್ ಅವರು ಹೇಳ್ತಾರೆ ಇದರಲ್ಲಿ ಟಾಸ್ಕ್ ಹಾಳಾಗೋಕ್ಕೆ ಮೇನ್ ಕಾರಣನೇ ಚೈತ್ರ ಅವರು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂದರೆ ಟಾಸ್ಕ್ ವಿಷಯದಲ್ಲಿ ರಾಶಿಕ್ ಅವರು ಅಷ್ಟೊಂದು ಪಾಸಿಟಿವ್ ತೊಗೊಳಕ್ಕೆ ಹೋಗಲಿ. ಯಾಕೆ ಕ್ಯಾಪ್ಟನ್ ಆಗಿದ್ರಲ್ಲ ಈ ವಾರದವರು, ಕ್ಯಾಪ್ಟನ್ ಆದಾಗ ಯಾವ ರೀತಿ ಉಸ್ತುವಾರಿ ನಡೆಸಬೇಕಿತ್ತು ಆ ರೀತಿ ಉಸ್ತುವಾರಿ ನಡೆಸಲಿಲ್ಲ. ಬೇರೆಯವ್ರ ಕಡೆ ಸ್ವಲ್ಪ ಫೇವರಿಸಮಲ್ಲಿ ಆಟ ಆಡಿಸಿದ್ರು ಅಂತಂದು ಎಲ್ಲರೂ ಮಾತಾಡ್ತಾ ಇದ್ರು. ಅದೇ ರೀತಿ ಚೈತ್ರ ಕುಂದಾಪುರ ಕೂಡ ಅದೇನೋ ಅಶ್ವಿನ್ ಮ್ಯಾಮ್ ಅವರು ಕೈ ಹಿಡ್ಕೊತಾರಲ್ಲ, ಕೈ ಹಿಡ್ಕೊಂಡಾಗ ನನಗೆ ಇದು ಆಗಿದೆ, ಬಿಗ್ ಬಾಸ್ ಹೊಡೆದಿದ್ದಾರೆ, ಬಿಗ್ ಬಾಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗತ್ತಲ್ಲ, ಅದರ ಬಗ್ಗೆನೇ ಈ ವಾರ ಕಿಚನ್ ಪಂಚಾಯತ್ ಸ್ವಲ್ಪ ಕ್ಲಾಸ್ ತಗೋ ಅನ್ಸುತ್ತೆ. ಮತ್ತು ಇನ್ನೊಂದು ತಿಳಿಸ್ಕೊಟ್ಟಂಗೆ ಸೀಕ್ರೆಟ್ ರೂಮಲ್ಲಿದ್ದಂಥ ಧ್ರುವನ್ ಮತ್ತು ರಕ್ಷಿತ್ ಅವರು ಇದ್ರಲ್ಲ, ಅವ್ರ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅನ್ಸ್ಬೋದು. ಮತ್ತು ಈ ವಾರದ ಪಕ್ಕ ಕನ್ಫರ್ಮೇಷನ್ ವಿಷಯ ಏನಂತಂದರೆ ರಜತ್ ಮತ್ತು ಚೈತ್ರ ಅವರು ಈ ಮನೆಯಿಂದ ನಾಮಿನೇಟ್ ಆಗಿದ್ದಾರೆ ಅಂತಂದು ಪಕ್ಕ ಕನ್ಫರ್ಮೇಷನ್ ಬಂದಿದೆ ಅಂತ ಹೇಳ್ಬೋದು. ಈ ವಾರ ಮಾತ್ರ ಇಬ್ಬರು ಹೊರಗಡೆ ಹೋಗ್ತಾರೆ, ಮತ್ತು ಅವ್ರನ್ನ ಕರೆಸಿದ ರೀತಿನೇ ಬೇರೆ ಇತ್ತು, ಮತ್ತು ಅವ್ರನ್ನ ಎಲ್ಲ ರೀತಿನ ಹೋಗ್ತಾ ಇರ್ತಾರೆ. ಸ್ವಲ್ಪ ಟ್ವಿಸ್ಟ್ ಕೊಡ್ಬೇಕಂತ ಬಿಗ್ ಬಾಸ್ ಅವರು ಈ ರೀತಿ ಮಾಡಿದ್ರೆ ಅಂತಂದು ಹೇಳ್ಬೋದು. ಇದಾಗಿತ್ತು ಈ ವಾರದ ಬಿಗ್ ಬಾಸ್ ಎರಡನೇ ಪ್ರೋಮೋ ಅಪ್ಡೇಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತಾರೆ ಅಂತ ಹೇಳ್ತಾ